ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಯಮನ ಸೇನೆಯನ್ನು ಗೆದ್ದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯರು ಹೇಳುತ್ತಿರುವರು, ಶ್ರೀರಾಮ ಕೇಳು, ದೇವರ್ಷಿಯಾದ ನಾರದ ಮುನೀಶ್ವರನು ತನ್ನ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿ ರಾವಣನು ಯಮಲೋಕಕ್ಕೆ ಬರುವ ವೃತ್ತಾಂತವನ್ನು ಯಮನಿಗೆ ತಿಳುಹಿಸಬೇಕೆಂದೆಣಿಸಿ ಅತಿ ವೇಗದಿಂದ ಯಮಲೋಕಕ್ಕೆ ಹೋಗಿ ಅಲ್ಲಿ ಸಮಸ್ತ ದೇವ ಸಮೂಹದೊಡನೆ ಒಟ್ಟೋಲಗದಲ್ಲಿ ಕುಳಿತಿದ್ದ ಯಮನಿಗೆ ಕಾಣಿಸಿಕೊಂಡನು. ಯಮನು ನಾರದನನ್ನು ಕಂಡು ಅಭಿವಂದನೆ ಮಾಡಿ ವಿದ್ಯುಕ್ತ ಪ್ರಕಾರದಲ್ಲಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ, ಎಲೈ ನಾರದ ಮುನೀಶ್ವರನೇ, ಕ್ಷೇಮದಲ್ಲಿರುವೆಯ? ನಿನ್ನ ಧರ್ಮಕ್ಕೆ ಯಾವ ಹಾನಿಯೂ ಇಲ್ಲವಲ್ಲ. ನೀನು ಮಹಾಮಹಿಮನು, ದೇವದಾನವ ಗಂಧರ್ವಾದಿಗಳಿಗೂ ವಂದ್ಯನಾದವನು. ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದನು. ಆ ಮಾತನ್ನು ಕೇಳಿ ನಾರದ ಮುನೀಶ್ವರನು, ಎಲೈ ಧರ್ಮರಾಜನೇ ಕೇಳು, ರಾಕ್ಷಸ ನಾಯಕನಾದ ರಾವಣನು ಯಮಲೋಕಕ್ಕೆ ಬಂದು ನಿನ್ನೊಡನೆ ಯುದ್ಧವನ್ನು ಮಾಡಿ ನಿನ್ನನ್ನು ಜಯಿಸಿ ಹಿಡಿಯಾಳಾಗಿ ಮಾಡಿಕೊಳ್ಳಬೇಕೆಂದು ಬರುತ್ತಿದ್ದಾನೆ. ಆದ ಕಾರಣ ಈ ವೃತ್ತಾಂತವನ್ನು ಮೊದಲೇ ನಿನಗೆ ಅರಿಕೆ ಮಾಡಬೇಕೆಂದು ಬಂದೆನು. ಸಮಸ್ತ ಪ್ರಾಣಿಗಳಲ್ಲಿಯೂ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನವನ್ನು ಮಾಡಿಕೊಂಡಿರುವ ನಿನ್ನನ್ನು ರಾವಣನು ಜಯಿಸುವ ತೆರವಾವುದೋ ಕಾಣೆನು ಎಂದು ನುಡಿದನು. ಆ ಸಮಯದಲ್ಲಿ ರಾವಣನು ಪುಷ್ಪಕವನ್ನೇರಿಕೊಂಡು ಆ ದಿವ್ಯ ರಥದ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗಿಸುತ್ತಾ ಮೆಲ್ಲಗೆ ಯಮಲೋಕದ ಸಮೀಪಕ್ಕೆ ಬಂದು ಅಲ್ಲಿ ನರಕಯಾತನೆಯನ್ನು ಅನುಭವಿಸಿಕೊಂಡು ಗೋಳಿಡುತ್ತಾ ಯಮಭಟರ ಅದ್ಧರಣೆ, ನಿಷ್ಠುರ ವಾಕ್ಯ ಮೊದಲಾದ ಹಿಂಸೆಗಳಿಂದ ಬಾಧೆ ಪಡುತ್ತಿದ್ದ ಪ್ರಾಣಿಗಳನ್ನು ಬಂದು ಒಂದು ದಿಕ್ಕಿನಲ್ಲಿ ಕ್ರೂರ ಚತುಷ್ಪಾದಿಗಳು ಕಡಿಯುತ್ತಿರಲು ರೋದನ ಮಾಡುತ್ತಿದ್ದ ಪ್ರಾಣಿಗಳನ್ನು, ಮತ್ತೊಂದು ದಿಕ್ಕಿನಲ್ಲಿ ರಕ್ತ ಪ್ರವಾಹದಿಂದ ಪರಿಪೂರ್ಣವಾದ ವೈತರಣಿ ನದಿಯಲ್ಲಿ ಎಳೆಯಲ್ಪಡುತ್ತಿದ್ದ ಪ್ರಾಣಿಗಳನ್ನು, ಒಂದು ದಿಕ್ಕಿನಲ್ಲಿ ಹುರಿದ ಮಳಲಲ್ಲಿ ಹೊರಳುತ್ತಿದ್ದ ಪ್ರಾಣಿಗಳನ್ನು, ಕೆಲವು ಸ್ಥಳಗಳಲ್ಲಿ ಖಡ್ಗದ ಅಲಗಿನಂತೆ ಅಲಗುಗಳುಳ್ಳ ಎಲೆಗಳು ಹಸಿತ ಪತ್ರ ವನದಲ್ಲಿ ದುಃಖ ಪಡುತ್ತಿದ್ದವರನ್ನು, ಒಂದೆಡೆಯಲ್ಲಿ ಅತ್ಯಂತ ಕ್ರೂರವಾದ ಅಲಗಿನ ಮೇಲೆ ನಿಂತುಕೊಂಡು ಹಸಿವು ತೃಷಗಳಿಂದ ಕಂಗೆಟ್ಟು ಅನ್ನೋದಕಗಳನ್ನು ಬಯಸಿ ಹಂಬಲಿಸುತ್ತಿದ್ದ ಪ್ರಾಣಿಗಳನ್ನು, ಕೆಲವು ಸ್ಥಳಗಳಲ್ಲಿ ಹೆಣದಂತೆ ಮರವಟ್ಟು ಕೃಷದೇಹಿಗಳಾಗಿ ಕೂದಲುಗಳನ್ನು ಕೆದರಿಕೊಂಡು ಮೊಲದ ಕೆಸರಿನಲ್ಲಿ ಹೊರಳುತ್ತಿದ್ದ ಪ್ರಾಣಿಗಳನ್ನು ನೋಡಿದನು. ಮತ್ತೆ ಕೆಲವು ಸ್ಥಳಗಳಲ್ಲಿ ತಾವು ಮಾಡಿದ ಪುಣ್ಯ ಕರ್ಮಗಳಿಂದ ರತ್ನ ಖಚಿತವಾದ ದಿವ್ಯ ಗ್ರಹಗಳಲ್ಲಿ, ದಿವ್ಯ ಪೀಠಗಳಲ್ಲಿ ಕುಳಿತುಕೊಂಡು ತಾಳ, ಮದ್ದಳೆ, ಗೀತಾದಿಗಳನ್ನು ಕೇಳುತ್ತಾ ಆನಂದಾತಿಶಯದಿಂದ ಸಂತೋಷ ಪಡುತ್ತಿದ್ದ ಪುಣ್ಯ ಜನರನ್ನು, ಮರ್ತ್ಯಲೋಕದಲ್ಲಿ ಗೋಪ್ರದಾನ ಮಾಡಿದ್ದರಿಂದಲೂ ಕ್ಷೀರ ಪ್ರದಾನ ಮಾಡಿದ್ದರಿಂದಲೂ ಕ್ಷೀರಪಾನವನ್ನು ಮಾಡುತ್ತಿದ್ದ ಪುಣ್ಯಾತ್ಮರನ್ನು, ಅನ್ನದಾನವನ್ನು ಮಾಡಿದ್ದರಿಂದ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡಿದ್ದ ಪುಣ್ಯಾತ್ಮರನ್ನು, ಗೃಹದಾನ ಮಾಡಿದ್ದರಿಂದ ತೊಟ್ಟಿ, ಪಟ್ಟಸಾಲೆ, ಮೇಲು ಮಚ್ಚುಗಳಿಂದ ರಮಣೀಯವಾದ ಮನೆಗಳಲ್ಲಿ ಸಕಲ ಐಶ್ವರ್ಯ ಸಂಪನ್ನರಾಗಿದ್ದ ಪುಣ್ಯಾತ್ಮರನ್ನು, ಸುವರ್ಣ, ಮುತ್ತಿನ ಮಣಿ, ವಜ್ರ, ವೈಡೂರ್ಯಾದಿ ರತ್ನಗಳನ್ನು ದಾನ ಮಾಡಿದ್ದರಿಂದ ರತ್ನ ಖಚಿತವಾಗಿ ಸುವರ್ಣಮಯವಾದ ದಿವ್ಯಾಭರಣ ಭೂಷಿತರಾಗಿ ತಮ್ಮ ತನು ಕಾಂತಿಯ ಸೊಬಗಿನಿಂದ ದಿಕ್ಕುಗಳನ್ನು ಬೆಳಗಿಸುತ್ತಿದ್ದ ಪುಣ್ಯಾತ್ಮರನ್ನು ನೋಡಿದನು. ತಾವು ಮಾಡಿದ ಪಾಪ ಕರ್ಮಗಳಿಂದ ನರಕಯಾತನೆಯನ್ನು ಅನುಭವಿಸುತ್ತಿದ್ದ ಪ್ರಾಣಿಗಳನ್ನು ಕಂಡು ತನ್ನ ಭುಜಬಲ ಪರಾಕ್ರಮದಿಂದ ನರಕದ ಅಧಿಕಾರಿಗಳಾಗಿದ್ದ ಯಮಭಟರನ್ನು ಒತ್ತರಿಸಿ ನರಕ ಯಾತನೆಗಳನ್ನು ಅನುಭವಿಸುತ್ತಿದ್ದ ಪ್ರಾಣಿಗಳನ್ನು ಬಿಡಿಸಿದನು. ಆ ಪ್ರಾಣಿಗಳು ನರಕದಿಂದೆದ್ದು ಒಂದು ಕ್ಷಣ ಮಾತ್ರ ಸುಖವಾಗಿದ್ದರು. ಆ ಸಮಯದಲ್ಲಿ ನರಕ ಲೋಕವನ್ನು ಕಾದುಕೊಂಡಿದ್ದ ಯಮಭಟರು ಕೋಪಾಕ್ರಾಂತರಾಗಿ ಒಗ್ಗಟ್ಟಾಗಿ ಶಕ್ತಿ, ತೋಮರ, ಬಿಂಡಿವಾಳ ಮೊದಲಾದ ಆಯುಧಗಳನ್ನು ತೆಗೆದುಕೊಂಡು ರಾವಣನ ಪುಷ್ಪಕ ವಿಮಾನದ ಮೇಲೆ ಸುರಿಸಿ ಅದರ ಪೀಠಗಳನ್ನು, ವೇದಿಕೆಗಳನ್ನು, ಬಾಗಿಲು, ಕಂಬ, ಗೋಪುರಾದಿಗಳನ್ನು ಮುರಿದರು. ಆದರೂ ಬ್ರಹ್ಮದೇವನ ಅನುಗ್ರಹ ಪ್ರಭಾವದಿಂದ ಪುನಃ ಮುರಿದ ಭಾಗವೆಲ್ಲವೂ ಸರಿಯಾಯಿತು. ರಾಕ್ಷಸೇಶ್ವರನು ಶೂಲ, ಗದೆ, ಪ್ರಾಸ, ಶಕ್ತಿ, ತೋಮರ, ಕತ್ತಿ, ಮುಸಲ ಮುಂತಾದ ಆಯುಧಗಳನ್ನು ಯಮದ ಸೈನ್ಯದ ಮೇಲೆ ಎಸೆದನು.
ಅವುಗಳೆಲ್ಲವನ್ನೂ ತಡೆದು ಮುರಿದು ಸಾವಿರಾರು ಯಮಭಟರು ಕೆರಳಿ ತ್ರಿಶೂಲ, ಬಿಂಡಿವಾಳ, ಪರಶು, ಮುತ್ಕರ, ಮುಸಲ, ತೋಮರ ಮೊದಲಾದ ಆಯುಧಗಳನ್ನು ರಾವಣನ ಮೇಲೆ ಪ್ರಯೋಗಿಸಲು ಅವು ರಾವಣನ ಕವಚವನ್ನು ಕತ್ತರಿಸಿ ಆತನ ಶರೀರದಲ್ಲಿ ನೆಟ್ಟುಕೊಂಡವು. ರಾವಣನು ಗಾಯ ಪಡೆದು ಶರೀರವೆಲ್ಲವೂ ರಕ್ತ ಮುಸುಕಿ ಅತ್ಯಂತವಾಗಿ ಕೆರಳಿದನು. ಅವನು ಪುಷ್ಪಕದಿಂದಿಳಿದು ಗಾಯವನ್ನು ತಳಹರಿಸಿಕೊಂಡು ಭೂಮಿಯ ಮೇಲೆ ನಿಂತು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಪ್ರಳಯ ಕಾಲದ ಯಮನಂತೆ ಬಿಲ್ಲಿಗೆ ಪಾಶುಪತಾಸ್ತ್ರವನ್ನು ಹೂಡಿ ನಿಲ್ಲು ನಿಲ್ಲು ಎಂದು ಯಮಭಟರನ್ನು ಹೀಯಾಳಿಸಿ ನುಡಿದು ಬಿಲ್ಲನ್ನು ಕಿವಿ ಪರ್ಯಂತವಾಗಿ ಸೆಳೆದು ತ್ರಿಪುರದ ಮೇಲೆ ಶಂಕರನು ಶರಸಂಧಾನ ಮಾಡಿದಂತೆ ಶರಸಂಧಾನ ಮಾಡಿದನು. ಆ ಪಾಶುಪತಾಸ್ತ್ರವು ಬೇಸಿಗೆಯಲ್ಲಿ ಕಾಡುಗಿಚ್ಚು, ಕಿರುಗಿಡ, ಹೆಮ್ಮರ, ಕಿಮ್ಮರಗಳನ್ನು ದಗಿಸಿ ಕೆಡಕಿ ಭಸ್ಮ ಮಾಡುವಂತೆ ಕಿಡಿಗಳನ್ನುಗುಳುತ್ತಾ ಯಮಭಟರೆಂಬ ವನವನ್ನು ದಗಿಸಿ ಕೆಡಹುತ್ತಿತ್ತು. ಆಗ ಯಮಭಟರು ಆ ಪಾಶುಪತಾಸ್ತ್ರ ಜ್ವಾಲೆಯಿಂದ ಬೆಂದು ನೊಂದು ಧಾತುಗುಂದಿ ಮನನೊಂದು ಕಾಡುಗಿಚ್ಚು ತುಡುಕಿದ ಮರಗಳು ಬೀಳುವಂತೆ ಬೀಳುತ್ತಿದ್ದರು. ಆಮೇಲೆ ರಾವಣನು ಜಯಲಕ್ಷ್ಮೀ ವಲ್ಲಭನಾಗಿ ತನ್ನ ಪ್ರಧಾನರೊಡನೆ ಕೂಡಿಕೊಂಡು ಲೋಕಗಳು ನಡುಗುವಂತೆ ಆನಂದಾತಿಶಯದಿಂದ ಬೊಬ್ಬಿಟ್ಟು ಕೂಗಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.